ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲೈವ್. ಏರ್ಕಾಡಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಪ್ಲೇಸು ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಬೋಟ್ ಹೌಸ್ ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ. ನೀವೇನಾದರೂ ಸೇಲಮಿಂದ ಏರ್ಕಾಡ್ಗೆ ಬಂದಾಗ ಬಸ್ಸಲ್ಲಿ ಇಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲೇ ನಾವು ಆಪೋಸಿಟಲ್ಲಿ ನೋಡ್ಬೋದು ಬೋಟ್ ಹೌಸ್ಗೆ, ಇಲ್ಲೇ ಅಪೋಸಿಟಲ್ಲಿ ನೋಡ್ಬೋದು ಬೋಟ್ ಹೌಸ್ ಇದೆ, ಹಾಗೆ ಆಟೋಗಳು ಕೂಡ ಇದೆ. ಸೊ ನೀವೇನಾದರೂ ಸುತ್ತಮುತ್ತ ಇರೋ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಆಟೋ ಕೂಡ ಹೈಯರ್ ಮಾಡ್ಕೊಂಡು ಹೋಗ್ಬೋದು. ಬೋಟ್ ಹೌಸ್ಗೆ ಬಂದಾಗ ಹಾರ್ಸ್ ರೈಡ್ ಕೂಡ ಇದೆ, ಬೇಕು ಅಂದರೆ ಹಾರ್ಸ್ ರೈಡ್ ಕೂಡ ಮಾಡ್ಬೋದು. ಇಲ್ಲಿ ನಿಯರ್ ಬೈಯೇ ಪೊಪ್ಪಿ ಹಿಲ್ಸ್ ಅಡ್ವೆಂಚರ್ ಪಾರ್ಕ್ ಅಂತ ಇದೆ, ಅಲ್ಲಿ ಕೆಲವೊಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಬೋಟ್ ಹೌಸ್ ಏರ್ಕಾಡಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಎಮರಾಲ್ಡ್ ಲೇಕ್ ಕೂಡ ಒಂದು. ಈ ಎಮರಾಲ್ಡ್ ಲೇಕಲ್ಲಿ ಬೋಟಿಂಗು ತುಂಬಾ ಫೇಮಸ್ಸು. ಸೊ ಈ ಪಾರ್ಕ್ಗೆ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಅಡಲ್ಟ್ಸ್ಗೆ 10 ರುಪೀಸು, ಓಕೆ, ಚಿಲ್ಡ್ರನ್ಸ್ಗೆ ಬಂದು 5 ರುಪೀಸ್. ಅದಾದಮೇಲೆ ಬೋಟಿಂಗ್ಸ್ ಏನಾದರೂ ಮಾಡಬೇಕು ಅಂದರೆ ಅದು ಒಳಗಡೆ ಹೋಗಿ ತೊಗೋಬೇಕಾಗತ್ತೆ. ಅದಕ್ಕೆ ಪೆಡಲ್ ಬೋಟಿಂಗು, ರಾ ಬೋಟಿಂಗ್ಸು, ಸ್ಪೀಡ್ ಬೋಟ್ ಅಂತೆಲ್ಲ ಇದೆ. ಈ ಬೋಟ್ ಹೌಸ್ನ ಟೈಮಿಂಗ್ ಬಂದು 9 AM to 5:30 PM ವರೆಗೂ ಇರುತ್ತೆ. ಇನ್ನು ಟಿಕೆಟ್ ಕೌಂಟರ್ ಬಗ್ಗೆ ಹೇಳೋದಾದರೆ ಇಲ್ಲಿ ರಾ ಬೋಟು, ಮೋಟರ್ ಬೋಟ್ ಹಾಗೆ ಪೆಡಲ್ ಬೋಟ್ ಅಂತ ಹೇಳಿ 3 ಡಿಫ್ರೆಂಟ್ ಕೌಂಟರ್ನ ಮಾಡಿದ್ದಾರೆ. ಸೊ ನೀವು ಯಾವ ಬೋಟ್ನ ಚೂಸ್ ಮಾಡ್ತೀರೋ ಅದು ತಕ್ಕಂಗೆ ನೀವು ಈ ಸಪ್ರೇಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೋದು. ಟಿಕೆಟ್ ಕೌಂಟರಲ್ಲಿ ಹೇಗೆ 3 ಡಿಫ್ರೆಂಟ್ ಕೌಂಟರ್ನ ಇಟ್ಟಿದ್ದಾರೋ ಅದೇ ರೀತಿ ಬೋಟಿಂಗು ಕೂಡ ಸಪ್ರೇಟ್ ಪಾಯಿಂಟ್ನ ಇಟ್ಟಿದ್ದಾರೆ. ಸೊ ನೀವು ಏನು ಚೂಸ್ ಮಾಡಿರ್ತೀರೋ ಅದ್ರ ತಕ್ಕಂಗೆ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇದೆ. ಸೊ ಮಕ್ಕಳ ಜೊತೆ ಏನಾದರೂ ಬಂದರೆ ಪಾರ್ಕಲ್ಲಿ ಆಟ ಆಡಿಕೊಂಡು ಹಾಗೆ ಬೋಟಿಂಗ್ಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ಬಂದು ರೋ ಬೋಟ್ನ ತೊಗೊಂಡಿದ್ದೀವಿ. ರೋ ಬೋಟಲ್ಲಿ ಬಂದುಬಿಟ್ಟು ಮಿನಿಮಮ್ 3 to 5 ಮೆಂಬರ್ಸ್ವರೆಗೂ ಇರಬೇಕಾಗತ್ತೆ. ಸೊ ಪರ್ ಹೆಡ್ಡು 150 ರುಪೀಸ್ ಅನ್ನಂಗೆ ತೊಗೊತಾರೆ. ಇಲ್ಲಿ 3 ಥರ ಬೋಟ್ ಇದೆ. ಒಂದು ಬಂದುಬಿಟ್ಟು ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ಹಾಗೆ ಇನ್ನೊಂದು ರೋ ಬೋಟ್, ಇನ್ನೊಂದು ಬಂದುಬಿಟ್ಟು ಪೆಡಲ್ ಬೋಟ್ ಅಂತ ಹೇಳಿ. ಸೊ ಪೆಡಲ್ ಬೋಟಲ್ಲಿ ನಾವು ಇಬ್ಬರು ಇಲ್ಲಾಂದರೆ 4 ಜನ ಏನಾದ್ರು ತೊಗೊಂಡಿದ್ರೆ ಸೊ ಅದು ಪೆಡಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದು ಬಿಟ್ಬಿಟ್ಟು ಇವಾಗ ನಾನು ತೊಗೊಂಡಿರೋದು ರೋ ಬೋಟ್. ಇದು ಬಂದುಬಿಟ್ಟು ಒಂದು 8 ಮೆಂಬರ್ಸ್ ಇರ್ತಾರೆ. 8 ಮೆಂಬರ್ಸಲ್ಲಿ ಈ ಥರ ಅವರೇ ಪೆಡಲ್ ಮಾಡಿ ನಮ್ಮನ್ನ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಇನ್ನೊಂದು ನಾರ್ಮಲ್ ಬೋಟಲ್ಲಿ ಬಂದುಬಿಟ್ಟು ಸ್ಪೀಡ್ ಬೋಟ್ ಥರ, ಅದರಲ್ಲಿ ಬಂದುಬಿಟ್ಟು ಸೇಮ್ 5 to 8 ಮೆಂಬರ್ಸ್ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದು ಬಂದು 600 ರುಪೀಸ್ ಆಗುತ್ತೆ. ಸೊ ನಾವು ರೋ ಬೋಟ್ ತೊಗೊಂಡಿದ್ದೀವಿ. ಈ ರಾ ಬೋಟಲ್ಲಿ ಏನಂತ ಹೇಳಿದ್ರೆ 3 ಪೀಪಲ್ಸ್ಗೆ 150 ರುಪೀಸ್ ತೊಗೊತಾರೆ, ಮತ್ತು 150 ರುಪೀಸು ಡೆಪಾಸಿಟು. ಇದು ಬೋಟೆಲ್ಲ ಆಡ್ಕೊಂಡು ಹೋದ್ಮೇಲೆ ಮತ್ತೆ ಅವ್ರು ನಮಗೆ 150 ರುಪೀಸ್ನ ರೀಫಂಡ್ ಮಾಡ್ತಾರೆ. ಸೊ 3 ಪೀಪಲ್ಸ್ಗೆ 150 ರುಪೀಸು ಐ ಥಿಂಕ್ ವರ್ತ್ ಅನಿಸುತ್ತೆ, ಚೆನ್ನಾಗಿದೆ. ನಿಮಗೆ ಬೇಡ ಸಪ್ರೇಟಾಗಿ ಸ್ಪೆಂಡ್ ಮಾಡಬೇಕು ಟೈಮ್ನ ಅಂತ ಅಂದರೆ ಪೆಡಲ್ ಬೋಟ್ ಇದೆ. ಸೊ ಪೆಡಲ್ ಬೋಟಲ್ಲಿ ಕೂಡ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಮಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರಲಿ ಅಂತ ಹೇಳಿ ನಾವು ಈ ರೋ ಬೋಟ್ ತೊಗೊಂಡಿದ್ವಿ. ಸೊ ಇವರೇ ನಮ್ಮನ್ನು ಪೆಡಲ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕ್ಲೈಮೇಟ್ ಹೊತ್ತು ನೋಡೋದಕ್ಕಂತೂ ಸಖತ್ ಪ್ಲೀಸೆಂಟ್ ಆಗಿದೆ. ಸೊ ರೈನಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಕ್ಲೈಮೇಟ್ ಹೊತ್ತು ತುಂಬಾ ಪ್ಲೀಸೆಂಟ್ ಆಗಿದೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಈ ಟೈಮಲ್ಲಿ ಈ ಥರ ಬೋಟಿಂಗ್ ವರೆ ಸಖತ್ತಾಗಿದೆ. ಸುತ್ತ ನೋಡ್ಬೋದು ಹೆಂಗಿದೆ ಅಂತ ಹೇಳಿದ್ರೆ ಫುಲ್ಲು ಮರ ಗಿಡ ಎಲ್ಲ ತುಂಬ್ಕೊಂಡಿದೆ. ಹೆಲ್ಮೆಟ್ ಅದಕ್ಕೆ ಸೇಫ್ಟಿಯಾ? ಡಬಲ್ ಸೇಫ್ಟಿ. ಇದೊಂಥರ ನೋಡೋದಕ್ಕೆ ಬ್ಯಾಕ್ ವಾಟರ್ ಥರ ಇಲ್ವಾ? ಓ, ಜಸ್ಟ್ ಒಂದು ಸೈಡಲ್ಲಿ ಮಾತ್ರ ವಾಟರ್ ಹೋಗ್ತಾ ಇದೆ, ಚೆನ್ನಾಗಿದೆ.
ಹಿಲ್ ಸ್ಟೇಷನ್ಗೆ ಏನಾದರೂ ಬಂದಾಗ ಈ ಥರ ಬೋಟಿಂಗ್ಸ್ ಏನಾದರೂ ಸಿಕ್ಕಿದಾಗ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಕ್ಲೈಮೇಟ್ ಏನಿದೆ ಆ ಟೈಮಲ್ಲಿ ಬೋಟಿಂಗ್ ಮಾಡೋದೇ ಒಂಥರ ಮಜಾ. ಸೊ ನನಗೆ ಇದು ನೋಡ್ತಾ ಇದ್ದರೆ ನಾನು ಊಟಿಗೆ ಹೋದಾಗ ಸೇಮ್ ಇದೇ ಥರ ಅಲ್ಲೂ ಕೂಡ ಬೋಟಿಂಗ್ ಇದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಈಗ ನೆನಪಾಗ್ತದೆ. ಅಲ್ಲೂ ಕೂಡ ಸೇಮ್ ಇದೇ ಥರ ಒಂದು ಪ್ಲೀಸೆಂಟ್ ಎನ್ವಿರಾನ್ಮೆಂಟಲ್ಲಿ ಬೋಟಿಂಗ್ ಮಾಡಿದ್ದೆ. ನಾನು ಇದಕ್ಕಿಂತ ಮುಂಚೆ ನಾನು ಅದ್ರ ಬಗ್ಗೆ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ, ನೀವು ಅಲ್ಲಿ ಬೇಕಾದ್ರೆ ನೋಡ್ಬೋದು. ಸೊ ಆ ಒಂದು ಊಟಿಲಿ ಹೆಂಗಿದೆ ಆ ಹಿಲ್ ಸ್ಟೇಷನಲ್ಲಿ ಮಾಡಿರೋ ಬೋಟಿಂಗ್ ಎಕ್ಸ್ಪೀರಿಯನ್ಸು ಸೇಮ್ ಇದು ಕೂಡ ಅದೇ ಥರ ಇದೆ. ಸೊ ಏನು ಬೋಟ್ ನೋಡ್ತಾ ಇದ್ದೀರಾ, ಈ ಬೋಟ್ ಬಂದುಬಿಟ್ಟು ಸೇಮ್ ಒಂದು 8 ಮೆಂಬರ್ಸ್ವರೆಗೂ ತೊಗೊತಾರೆ. ಇದಕ್ಕೆ ಬಂದುಬಿಟ್ಟು 600 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಸ್ವಲ್ಪ ಫಾಸ್ಟಾಗಿ ಹೋಗಿ ನೋಡ್ಕೊಂಡು ಬರ್ಬೋದು, ಒಂದು 10 ಮಿನಿಟ್ಸ್ ಅಷ್ಟೇ. ಅದಕ್ಕೆ ನಾವು 600 ರೂಪೀಸ್ ಪೇ ಮಾಡಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು 15 ಮಿನಿಟ್ಸ್ ಇರುತ್ತೆ. ಸೊ 3 ಮೆಂಬರ್ಸ್ಗೆ ಜಸ್ಟ್ 150 ರೂಪೀಸ್ ಅಲ್ಲ. ಸೊ ನಿಧಾನಕ್ಕೆ ಆರಾಮಾಗಿ ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಇದೊಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಏನಕ್ಕೆ ಹರಿಬರಿ ಮಾಡಬೇಕಲ್ವಾ. ಸೊ ಅದಕ್ಕೆ ನಾವು ಇದನ್ನು ತೊಗೊಂಡ್ವಿ. ಪೆಡಲ್ ಬೋಟು ತೊಗೊಳ್ಬೋದು, ಅದು ಏನಾದ್ರು ಪ್ರೈವೇಸಿ. ಇದು ಬಂದುಬಿಟ್ಟು ಪೆಡಲ್ ಬೋಟು 2 ಮೆಂಬರ್ಸ್ಗೂ ಸಿಗುತ್ತೆ, 4 ಮೆಂಬರ್ಸ್ಗೂ ಸಿಗುತ್ತೆ. ಇದಕ್ಕೆ ಏನಂದರೆ 30 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಇದು ಕೂಡ ಅಷ್ಟೇ, ಜಸ್ಟ್ 150 ರೂಪೀಸು. ಏನಂದರೆ ಸ್ವಲ್ಪ ಎನರ್ಜಿ ಹಾಕಿ ಪೆಡಲ್ ಮಾಡ್ಕೊಂಡು ಹೋಗಬೇಕು, ಸ್ವಲ್ಪ ಟೈಮ್ ಹಿಡಿತಾ ಇದಕ್ಕೆಲ್ಲ. ನಾವು ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ನಾವು ರಾ ಬೋಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಈ ಬೋಟ್ಗೆ ಬಂದುಬಿಟ್ಟು 15 ಮಿನಿಟ್ಸ್ ಟೈಮ್ ತೊಗೊತಾರೆ. ಸೊ ಈ 15 ಮಿನಿಟ್ಸಲ್ಲಿ ನಾವು ಒಂದು ರೌಂಡ್ ಅಷ್ಟೇ ಹೋಗ್ಬಿಟ್ಟು ಬರ್ಬೋದು. ಸೊ ಈಗ ನಮ್ಮ ಬೋಟಿಂಗ್ ಮುಗೀತು. ಈಗ ನೆಕ್ಸ್ಟು ಇಲ್ಲಿ ಏರ್ಕಾಡಲ್ಲಿರುವಂಥ ಬೇರೆ ಫೇಮಸ್ ಟೂರಿಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಇಲ್ಲೇನಾದರೂ ಫೋಟೋಗ್ರಾಫ್ಸ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ಫ್ರೇಮ್ಸ್ ಕೂಡ ಮಾಡ್ಕೊಂಡು ಬರ್ತಾರೆ. ಸೊ ಫ್ಯಾಮಿಲಿ ಫೋಟೋಸ್, ಕಪಲ್ ಫೋಟೋಸ್ ಏನಾದರೂ ಇದ್ದರೆ ತೊಗೊಬೋದು. ನಮ್ಮ ಫೋಟೋ ಕೊಟ್ಟರೆ ಕೀ ಚೈನ್ ಈ ಥರ ಎಲ್ಲ ಮಾಡಿ ಕೊಡ್ತಾರೆ. ಸೊ ನಾವು ಕೂಡ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಜಸ್ಟ್ 80 ರೂಪೀಸ್ ಅಷ್ಟೇ. ರೌಂಡ್ ಶೇಪಲ್ಲೂ ಇದೆ, ಟ್ರಯಾಂಗಲ್ ಶೇಪಲ್ಲಿ ಕೂಡ ಇದೆ. ಸೊ ಇಲ್ಲಿರೋದು ಬಂದುಬಿಟ್ಟು ರೀಫಂಡ್ ಕೌಂಟರು. ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ನಾವು ಏನು ಅಮೌಂಟ್ ಡೆಪಾಸಿಟ್ ಮಾಡಿರ್ತೀವಿ ಆ ಅಮೌಂಟ್ನ ಇಲ್ಲಿ ರೀಫಂಡ್ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ನಾನು ಎಕೋ ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ಬೋಟ್ ಹೌಸ್ ಪಕ್ಕನೇ ಎಕೋ ಪಾರ್ಕ್ ಇದೆ. ಸೊ ಇಲ್ಲಿಗೆ ಬಂದಾಗ 2 ಪ್ಲೇಸ್ನು ಕವರ್ ಮಾಡ್ಬೋದು. ಇದು ಜಸ್ಟ್ ಏನು ರಿಲ್ಯಾಕ್ಸ್ ಮಾಡ್ತಾ ಮಕ್ಕಳೇನಾದ್ರು ಕರ್ಕೊಂಡ್ಬಂದಿದ್ರೆ ಆ ಮಕ್ಕಳು ಆಟ ಆಡೋಕ್ಕೆ ಅಂತ ಕೆಲವೊಂದು ಚಿಲ್ಡ್ರನ್ಸ್ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಅಲ್ಲೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ ಎಕೋ ಪಾರ್ಕ್ ಹೇಗಿದೆ ಅಂತ ನೋಡೋಣ. ಇದ್ರ ಟೈಮಿಂಗ್ ಬಂದು 9 AM to 5 PM ವರೆಗೂ ಅಷ್ಟೇ ಇರುತ್ತೆ. ಸೊ ಇದರ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಅಡಲ್ಟ್ಸ್ಗೆ 20 ರೂಪೀಸ್, ಹಾಗೆ ಚಿಲ್ಡ್ರನ್ಸ್ಗೆ 10 ರೂಪೀಸ್. ಇದೊಂಥರ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ವಾಟರ್ ಇದೆ, ಇದ್ರ ಮೇಲೆ ಬ್ರಿಡ್ಜ್ ಥರ ಮಾಡಿದ್ದಾರೆ, ವುಡನ್ ಬ್ರಿಡ್ಜ್. ಚೆನ್ನಾಗಿದೆ. ಇಲ್ಲಿಂದ ನಿಂತ್ಕೊಂಡು ನೋಡೋದಕ್ಕೆ ವ್ಯೂ ಚೆನ್ನಾಗಿದೆ ಅಲ್ಲ. ಬೋಟಿಂಗ್ ಮಾಡೋದೆಲ್ಲ ನಿಂತ್ಕೊಂಡು ನೋಡ್ಬೋದು. ಸೊ ಚಿಲ್ಡ್ರನ್ಸ್ಗೆ ಅಂತ ಹೇಳಿ ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇದೆ. ಸೊ ಅಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ, ಹೋಗಿ ಆ ವ್ಯೂ ಪಾಯಿಂಟ್ ನೋಡ್ಕೊಂಬರ್ಬೋದು. ಈ ಪಾರ್ಕ್ ಇದೆ ಅಷ್ಟೇ, ಏನು ತುಂಬ ನಾರ್ಮಲ್ ಪಾರ್ಕ್ ಹೇಗಿರುತ್ತೋ ಹಾಗೆ ಇದೆ. ಜಸ್ಟ್ ಒಂದು ಕಡೆ ಬೋಟಿಂಗ್ ಇದೆ, ಇನ್ನೊಂದು ಕಡೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಜೊತೆಗೆ ಅಲ್ಲಿ ವ್ಯೂ ಪಾಯಿಂಟ್ ಇಟ್ಟಿದ್ದಾರೆ. ಸೊ ಲೇಕ್ ವ್ಯೂ ಪಾಯಿಂಟ್ನ ನೋಡ್ಬೋದು. ಅಲ್ಲಲ್ಲಿ ಕೆಲವೊಂದು ಸ್ಟ್ಯಾಚ್ಯೂಗಳೆಲ್ಲ ಮಾಡಾಕಿದ್ದಾರೆ, ಡೈನೋಸರು ಹಾಗೆ ಎಲ್ಲೇನೋ ಬಿಗ್ ಸ್ನೇಕ್ಸ್ ಎಲ್ಲ ಇದೆ. ಸೊ ಹೋಗ್ತಾ ಎಸ್ಪೆಷಲಿ ಮಕ್ಳಿಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಲ್ಲಲ್ಲಿ ಕೆಲವೊಂದು ಸ್ಟ್ಯಾಚ್ಯೂಗಳನ್ನೆಲ್ಲ ಹಾಕಿದ್ದಾರೆ, ಡೈನೋಸರು ಮತ್ತು ಸ್ನೇಕು, ಟೈಗರು ಆ ಥರ ಎಲ್ಲ. ಥರ ಚೆನ್ನಾಗಿದೆ ಮಕ್ಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಈ ಪಾರ್ಕ್ನಲ್ಲಿರುವಂತಹ ಅಟ್ರಾಕ್ಟಿವ್ ಪ್ಲೇಸ್ ಅಂದರೆ ಇಲ್ಲಿರುವಂತಹ ಲೇಕ್ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ನೋಡಿದಾಗ ನಮಗೆ ಲೇಕ್ ವ್ಯೂ ಹಾಗೆ ಬೋಟಿಂಗು ಮತ್ತು ಈ ಪಾರ್ಕ್ನಲ್ಲಿರುವಂಥ ಸಿನಿಕ್ ಬ್ಯೂಟಿನ ಎಂಜಾಯ್ ಮಾಡ್ಬೋದು. ನಾನು ಸಡನ್ನಾಗಿ ನೋಡಿದಾಗ ಅಲ್ಲಿರೋ 2 ಬರ್ಡ್ಸ್ ನೋಡಿಬಿಟ್ಟು ರಿಯಲ್ ಅಂದ್ಕೊಂಡೆ. ಆ್ಯಕ್ಚುಲಿ ಅದನ್ನು ಮರದ ಮೇಲೆ ಸ್ಟ್ಯಾಚ್ಯೂ ಥರ ಮಾಡಿಟ್ಟಿದ್ದಾರೆ.
ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಆಡೋದಕ್ಕೆ ಅಂತೇಳಿ ಇಲ್ಲಿ ಉಯ್ಯಾಲೆ ಕೂಡ ಇದೆ. ನಾನು ಹಾಗೆ ಸ್ವಲ್ಪ ಚಿಕ್ಕ ಮಕ್ಳ ಥರ ಆಟ ಆಡ್ಕೊಂಡು ಹೋಗೋಣ ಅಂಥೇಳಿ ಉಯ್ಯಾಲೆ ಆಡೋಕ್ಕೆ ಬಂದಿದ್ದೀನಿ. ಇವತ್ತು ನಾನು ಏರ್ಕಾಡಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಸ್ಪಾಟು ಬೋಟ್ ಹೌಸ್ ಹಾಗೆ ಎಕೋ ಪಾರ್ಕ್ನ ಎರಡು ಬಂದು ಎಕ್ಸ್ಪ್ಲೋರ್ ಮಾಡಿದೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಫ್ಯಾಮಿಲಿಯಾಗಿ ಚಿಲ್ಡ್ರನ್ಸ್ ಜೊತೆ ಅಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಪ್ಲೇಸ್ ಒಂದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.